ನಮಸ್ಕಾರ ಎಲ್ಲರಿಗೂ. ನಾನು ಮಾರ್ಗದರ್ಶಿ ಉಪನ್ಯಾಸಕನಾಗಿದ್ದು ಓಕೆ ಇವತ್ತು ಮಾನಸಿಕ ಸಾಮರ್ಥ್ಯದ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, KS ದಲ್ಲಿ ಬಂದಿರತಕ್ಕಂತ ಎಲ್ಲಾ ಕ್ವಶನ್ಸ್ ಗಳು ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಸಮಯ ಮತ್ತು ಕೆಲಸ, ಟೈಮ್ ಅಂಡ್ ವರ್ಕ್. ಓಕೆ, ನೆಕ್ಸ್ಟ್ ಕ್ವಶನ್ಸ್ ಗಳನ್ನ ನಾವು ನೋಡ್ತಾ ಹೋಗೋಣ್ರಿ. ಫಸ್ಟ್ ಕ್ವಶನ್, 16 ಪುರುಷರು ಅಥವಾ 20 ಮಹಿಳೆಯರು ಒಂದು ಕೆಲಸವನ್ನು 20 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಈ ಕೆಲಸವನ್ನು ಪೂರ್ಣಗೊಳಿಸಲು 28 ಪುರುಷರು ಮತ್ತು 15 ಮಹಿಳೆಯರು ಎಷ್ಟು ದಿನಗಳು ಬೇಕಾಗುತ್ತದೆ ಅಂತ ಕೇಳ್ಯಾರ. ಓಕೆ, 1998ರಲ್ಲಿ ಕೇಳ್ಯಾನ್ರಿ. 1998ರಿಂದ 2019 ಏನೇನೋ ಕ್ವಶನ್ಸ್ ಸಮಯ ಮತ್ತು ಕೆಲಸದ ಮೇಲೆ ಕೇಳ್ಯಾನ. ಎಲ್ಲಾ ತರ ಕ್ವಶನ್ಸ್ಗಳು ಈ ಟಾಪಿಕ್ ಅಲ್ಲಿ ನಮ್ಗೆ ಕವರ್ ಆಗ್ತಾವ. ಓಕೆ, ನೆಕ್ಸ್ಟ್ ನೋಡ್ರಿ ಯಾವ ತರ ಸಾಲ್ವ್ ಮಾಡ್ಬೇಕು ನೋಡ್ರಿ. ಇಲ್ಲಿ 16 ಪುರುಷರು ಅಥವಾ ಅಂತಂದ್ರ 16 ಪುರುಷರು ಅಥವಾ 20 ಮಹಿಳೆಯರು ಒಂದು ಕೆಲಸವನ್ನು 25 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಈ ಕೆಲಸವನ್ನು ಪೂರ್ಣಗೊಳಿಸಲು 28 ಪುರುಷರು ಮತ್ತು 15 ಮಹಿಳೆಯರು ಎಷ್ಟು ದಿನಗಳು ಬೇಕಾಗುತ್ತದೆ ಅಂತ ಕೇಳ್ಯಾರ. ಓಕೆ, ನಮ್ದೊಂದು ಸ್ಮಾಲ್ ಫಾರ್ಮುಲಾ ಆದ್ರೆ ಏನು ಅಂತಂದ್ರ M1D1 is equal to M2D2. ಓಕೆ, M ಅಂತಂದ್ರ ಮೆನ್ ಪುರುಷರು, ಡಿ ಅಂತಂದ್ರ ಡೇಸ್ ದಿನಗಳು, M2 ಅಂತಂದ್ರು ಸೇಮ್, D2 ಅಂತಂದ್ರು ಸೇಮ್. ಓಕೆ, M ಅಂತಂದ್ರ ಜನರು, ಡಿ ಅಂತಂದ್ರ ದಿನಗಳು. ಈಗ ಇಲ್ಲಿ 16 ಪುರುಷರು ಅಥವಾ 20 ಮಹಿಳೆಯರ ತಂದನ ಇವ್ರದ್ದು ಸಾಮರ್ಥ್ಯವನ್ನ ನಾವು ತಕ್ಕೋಬೇಕು. ಹೆಂಗ್ ತಕ್ಕೋತೇವೆ ನೋಡ್ರಿ. 16 ಪುರುಷರು 16 ಮೆನ್ ಅಥವಾ ಅಂತಂದ್ರೆ ಏನ್ ತಗೋಬೇಕ್ರಿ, ಈಕ್ವಲ್ ಟು ತಗೋಬೇಕು. 20 ಮಹಿಳೆಯರು 20 ವುಮೆನ್ ಎಷ್ಟು ದಿನಗಳಲ್ಲಿ ಕೆಲಸವನ್ನು ಮಾಡುತ್ತಾರೆ? 20 ದಿನಗಳಲ್ಲಿ ಕೆಲಸವನ್ನು ಮಾಡುತ್ತಾರೆ. ಓಕೆ, ಇದ್ರದ್ದು ಏನ್ ತಕ್ಕೋಬೇಕು ನಾವು? ಸಾಮರ್ಥ್ಯ, ಎಫಿಸಿಯನ್ಸಿ ಅಂತ ಕರಿತೀವಿ. ಎಫಿಸಿಯನ್ಸಿ ತಕ್ಕೋಬೇಕು. ಓಕೆ, ಪುರುಷರ ಸಾಮರ್ಥ್ಯ ಎಷ್ಟು ಮತ್ತು ಮಹಿಳೆಯರ ಸಾಮರ್ಥ್ಯ ಎಷ್ಟು ತಕ್ಕೋಬೇಕು. ಓಕೆ, ಏನ್ ಮಾಡೋಣ್ರಿ, ಕಡ್ತಾ ಹೊಡೆದು ಇದರ ಸರಳ ಅನುಪಾತ ಮಾಡಿ ನಾವು ಸಾಮರ್ಥ್ಯವನ್ನ ಕಂಡುಹಿಡ್ಕೊಳ್ಳೋಣ. ಲಕ್ಷ ಕೊಡ್ರಿ. 4 4 16, 4 5 20. ಓಕೆ, ಯಾವಾಗಲೂ ಇಲ್ಲಿ M ಡಿವೈಡೆಡ್ ಬೈ W. M ಡಿವೈಡೆಡ್ ಬೈ W ಸಾಮರ್ಥ್ಯ ಎಷ್ಟಾಗುತ್ತೆ ನೋಡ್ಬೇಕು. M ಅಂತಂದ್ರೆ ಇಲ್ಲಿ ಏನಾಗಿದ್ರಿ 4M is equal to 5W ಆಗ್ಯದ. M ಸಾಮರ್ಥ್ಯ 4 ಇರಂಗಿಲ್ಲ. M ಸಾಮರ್ಥ್ಯ ಏನಾಗಿರ್ತದ್ರಿ 5 ಆಗಿರ್ತದೆ. M ಸಾಮರ್ಥ್ಯ ಮೆನ್ ಪುರುಷರ ಸಾಮರ್ಥ್ಯ 5, ಮಹಿಳೆಯರ ಸಾಮರ್ಥ್ಯ ಏನಾಗಿರ್ತದ್ರಿ 4. ಓಕೆ, ಫಸ್ಟ್ ಸ್ಟೆಪ್ ಇಲ್ಲಿ ಏನ್ ಮಾಡ್ಬೇಕಂದ್ರ ಸಾಮರ್ಥ್ಯವನ್ನು ತೆಗೆದುಕೊಳ್ಳಬೇಕು. ನೆಕ್ಸ್ಟ್ ಈ ವ್ಯಾಲ್ಯೂಗಳನ್ನ ಇದ್ರಾಗ ಪುಟ್ ಮಾಡಬೇಕು ಇಕ್ವೇಶನ್ ದಾಗ. ಏನದ ಇಲ್ಲಿ ಇಕ್ವೇಶನ್ ನಾ ಇಲ್ಲಿ ಪುಟ್ ಮಾಡ್ತೀನಿ. 16 ಓಕೆ ಲಕ್ಷ ಕೊಡ್ರಿ. 16 ಮೆನ್ ಅಂತಂದ್ರ ಇಲ್ಲಿ M ಅಂತಂದ್ರೆ M ಜಾಗದಾಗ M ಸಾಮರ್ಥ್ಯವನ್ನು ಪುಟ್ ಮಾಡ್ಬೇಕು. ಸಾಮರ್ಥ್ಯವನ್ನು ಹಾಕಿದೀವಿ. ಎಷ್ಟಾಯ್ತು? 5 ಆಯ್ತು. ಎಷ್ಟು ದಿನಗಳಲ್ಲಿ? ಓಕೆ, M1D1 ಅದ. ಎಷ್ಟು ದಿನಗಳಲ್ಲಿ? 25 ದಿನಗಳಲ್ಲಿ, 25 ಡೇಸ್. ಡಿವೈಡೆಡ್ ಬೈ ಈ ಕ್ವಶನ್ ದಾಗ ಏನ್ ಕೇಳ್ಯಾನ ನೋಡ್ಬೇಕ್ರಿ. ಏನ್ ಕೇಳ್ಯಾನ? ಈ ಕೆಲಸವನ್ನು ಪೂರ್ಣಗೊಳಿಸಲು 28 ಪುರುಷರು ಮತ್ತು 15 ಮಹಿಳೆಯರು ಎಷ್ಟು ದಿನಗಳು ಬೇಕಾಗುತ್ತದೆ ಅಂತ ಕೇಳ್ಯಾನ. 28 ಪುರುಷರು 28 ಪುರುಷರು ಅಂತಂದ್ರೆ M ತೊಳನು ಮೆನ್, ಮತ್ತು ಅಂತಂದ್ರ ಪ್ಲಸ್ ಅಂಡ್ ಪ್ಲಸ್ ಎಷ್ಟು ಮಹಿಳೆಯರು? 15 ಮಹಿಳೆಯರು, 15 W. ಓಕೆ, ಇವ್ರದ್ದು ಎಫಿಸಿಯನ್ಸಿ ಹಾಕಿ ಇವ್ರ ಟೋಟಲ್ ವರ್ಕ್ ನ ತಕ್ಕೋಬೇಕು ನೋಡ್ರಿ. 28 ಇಂಟು M ಸಾಮರ್ಥ್ಯ ಎಷ್ಟದ್ರಿ? ಸಾಮರ್ಥ್ಯ ಜಸ್ಟ್ ಕಂಡು ಹಿಡ್ಕೊಂಡಿವಿ 5 ಇಂಟು 5 ಪ್ಲಸ್ 15 ಇಂಟು W ಅಂತಂದ್ರೆ W ಎಫಿಸಿಯನ್ಸಿ ಎಷ್ಟದ್ರಿ 4 ಅದು ಜಸ್ಟ್ ಈಗ ಕಂಡು ಹಿಡ್ಕೊಂಡಿವಿ. ಓಕೆ, 28 5 ಎಷ್ಟು ಅಂತಂದ್ರೆ 140 ಆಯ್ತು, 140 ಆಯ್ತು. 15 ಇಂಟು 4 ಅಂತಂದ್ರೆ ಎಷ್ಟ್ರಿ? 15 4 60 ಆಯ್ತು. 140 ಪ್ಲಸ್ 60 ಅಂತಂದ್ರೆ ಎಷ್ಟೈತ್ರಿ? ಟೋಟಲ್ 200 ಆಯ್ತು. ಏನ್ ಕೇಳನೋ ಸಾಮರ್ಥ್ಯದ ಸಮೇತ ಏನ್ ಮಾಡ್ಬೇಕಂದ್ರೆ ಡಿವೈಡ್ ಮಾಡ್ಬೇಕು. ಟೋಟಲ್ ಎಷ್ಟು ಬಂತ್ರಿ? ಇದು 200 ಬಂತು. 200 ಭಾಗ ಮಾಡ್ಬೇಕು. ಓಕೆ, ಯಾವ ತರ ಮಾಡ್ಬೇಕು ಅಂತಂದ್ರ ನೋಡ್ರಿ, ಡಿವೈಡ್ ಮಾಡೋಣ್ರಿ. 25 ಒಂದಲೇ 25 8 25 ಕಟ್ತಾವ್ ನೀವು. 25 ಒಂದಲೇ 25 ಎಷ್ಟಲೇ ಅಂತಂದ್ರ 25 8. ಓಕೆ, 8 ಒಂದಲೇ 8 ಎಷ್ಟಲೇ ರೀ? 8 2 16. ಓಕೆ, 2 ಇಂಟು 5 ಎಷ್ಟಾಯ್ತು? 10 ದಿನಗಳು. ಆನ್ಸರ್ ಐತ್ರಿ 10 ಡೇಸ್, 10 ದಿನಗಳು. ಓಕೆ, ಆಪ್ಷನ್ ನಂಬರ್ 4 ಇದರ ಸರಿಯಾದ ಉತ್ತರ ಆಗುತ್ತೆ.
10 ದಿನಗಳು. ಇದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಯಾವ ತರ ಕೇಳ್ಕೋತ ಹೋಗ್ಯಾನ ಎಕ್ಸಾಮ್ಸ್ ಅಲ್ಲಿ. ಇದು KS 1998 1998ರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಅದು. ಇದೇ ರೀತಿಯಾಗಿ ನಾವು ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ ಈಗ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಯಾವಾಗ ಕೇಳ್ಯಾನ? KS 1991ರಲ್ಲಿ. KS 1991ರಲ್ಲಿ ಈ ಕ್ವಶನ್ ಕೇಳ್ಯಾನ. ಇದನ್ನ ಯಾವ ತರ ಸಾಲ್ವ್ ಮಾಡ್ಬೇಕು ನೋಡು ನೀವು. ನೆಕ್ಸ್ಟ್, ಒಂದಿಷ್ಟು ಜನರು ಒಂದು ಕೆಲಸವನ್ನು 60 ದಿನಗಳಲ್ಲಿ ಮಾಡುತ್ತಾರೆ. ಈ ಗುಂಪಿನಲ್ಲಿ 8 ಮಂದಿ ಅಧಿಕವಾಗಿದ್ದರೆ, ಈ ಗುಂಪಿನಲ್ಲಿ ಇನ್ನೂ 8 ಜನ ಬಂದ್ರತ್ತಂದ್ರ ಈ ಕೆಲಸ ಇನ್ನೂ 10 ದಿನಗಳಷ್ಟು ಕಡಿಮೆ ಅವಧಿಯಲ್ಲಿಯೇ ಮುಗಿಯುತ್ತದೆ. ಹಾಗಿದ್ದರೆ ಈ ಗುಂಪಿನಲ್ಲಿರುವ ಜನರ ಸಂಖ್ಯೆ ಎಷ್ಟು ಅಂತ ಕೇಳ್ಯಾನ. ಓಕೆ, ಸೇಮ್ ಫಾರ್ಮುಲಾ, ಸೇಮ್ ಏನು ಅಂತಂದ್ರ M1D1 is equal to M2D2. M1D1 is equal to M2D2. ಈಗ ಒಂದಿಷ್ಟು ಜನರು ತಂದನ್ರಿ. ಒಂದಿಷ್ಟು ಜನರು ಅಂತಂದ್ರ ಎಷ್ಟು ಜನ ಅಂತ ಗೊತ್ತಿಲ್ಲ. ಒಂದಿಷ್ಟು ಜನರು ಅಂತಂದ್ರ ಎಷ್ಟು ಜನ ಅಂತ ಗೊತ್ತಿಲ್ಲ. ಓಕೆ, ಎಂ ತೊಳು. ಒಂದಿಷ್ಟು ಜನರು ಎಂ ತೊಳು. ಎಂ ಎಷ್ಟು ದಿನಗಳಲ್ಲಿ ಕೆಲಸವನ್ನು ಮಾಡುತ್ತಿದ್ದರು? 60 ದಿನಗಳಲ್ಲಿ ಕೆಲಸವನ್ನು ಮಾಡುತ್ತಿದ್ದರು. 60 ಇಸ್ ಈಕ್ವಲ್ ಟು M2 ಅಂತಂದ್ರ ಈ ಗುಂಪಿನಲ್ಲಿ ಇನ್ನೂ 8 ಮಂದಿ ಅಧಿಕವಾಗಿದ್ದರೆ, ಇಲ್ಲ ಆಲ್ರೆಡಿ ಎಂ ಅದಾರ, ಗೊತ್ತಿಲ್ಲ ಜನ ಎಷ್ಟು ಅದಾರ ಅಂತೇಳಿ. ಇನ್ನೂ 8 ಜನ ಅಧಿಕವಾಗಿದ್ದರೆ ಅಂತಂದ್ರ ಎಂ ಪರ್ಸನ್ಸ್ ಅದಾರ. ಇನ್ನೂ 8 ಜನ ಅಧಿಕವಾಗಿದ್ದರೆ, 8 ಜನ ಅಧಿಕವಾಗಿದ್ರು. ಕೆಲಸ ಇನ್ನೂ 10 ದಿನಗಳಷ್ಟು ಕಡಿಮೆ ಅವಧಿಯಲ್ಲಿಯೇ ಮುಗಿಯುತ್ತದೆ. ಮೊದಲು ಎಷ್ಟು ದಿನ ಮುಗಿತದ್ರಿ? 60 ದಿನಗಳಲ್ಲಿ ಕೆಲಸ ಮುಗಿತಿತ್ತು. ಈಗ 10 ದಿನಗಳಷ್ಟು ಕಡಿಮೆ ಅವಧಿ ಅಂತಂದ್ರ 60ರಾಗ 10 ಮೈನಸ್ ಮಾಡಿದ್ರೆ ಎಷ್ಟು ದಿನ ಉಳಿದ್ರಿ? 50 ದಿನಗಳಲ್ಲಿ ಮುಗಿತಿತ್ತು. ಎಂ ವ್ಯಾಲ್ಯೂ ಕಂಡುಹಿಡಿಬೇಕು. ಜಸ್ಟ್ ನೋಡ್ರಿ, ಎಂ ಇಂಟು 60 ಅಂತ ನಾವು ಬರೀಬಹುದು. ಇದನ್ನ 60M 60M ಇಸ್ ಈಕ್ವಲ್ ಟು 50 ಇಂಟು ಎಂ ಅಂತಾರೆ ಎಷ್ಟಾಯ್ತ್ರಿ? 50M ಪ್ಲಸ್ 50 ಇಂಟು 8 ಅಂತಂದ್ರೆ ಎಷ್ಟ್ರಿ? 5 8 40. ಇಲ್ಲೊಂದು 0 ಬಿಟ್ಟಿದ್ದೇವೆ, 0. 60M ಈಕ್ವಲ್ ಟು 50M ಪ್ಲಸ್ 400 ಆಯ್ತು. ಓಕೆ, ಇಲ್ಲಿ 60M ಅದ, ಇಲ್ಲಿ 50M ಅದ. ಈ 50M ಅನ್ನ ಈಚೆ ಕಡೆ ತಂದ್ಬಿಡೋದ್ರಿ. 60ರಾಗ 50M ಹೋದ್ರೆ ಎಷ್ಟ್ರಿ? 10M ಇಸ್ ಈಕ್ವಲ್ ಟು ಎಷ್ಟಾಯ್ತು? 400 ಆಯ್ತು. 10M ಇಸ್ ಈಕ್ವಲ್ ಟು 400 ಆದ್ರ M ಈಕ್ವಲ್ ಟು 0 0 ಕ್ಯಾನ್ಸಲ್. M ಇಸ್ ಈಕ್ವಲ್ ಟು ಏನಾಗತ್ರಿ? M ಇಸ್ ಈಕ್ವಲ್ ಟು 400 ಡಿವೈಡೆಡ್ ಬೈ 10 ಆಗುತ್ತೆ. ಹಾಗಾಗಿ ಜನರ ಸಂಖ್ಯೆ, ಗುಂಪಿನಲ್ಲಿರುವ ಜನರ ಸಂಖ್ಯೆ ಎಷ್ಟಾಯ್ತು? 40 ಆಯ್ತು. ಹಾಗಾದರೆ ಈ ಗುಂಪಿನಲ್ಲಿರುವ ಎಷ್ಟು ಜನರ ಸಂಖ್ಯೆ ಎಷ್ಟು ಅಂತಂದ್ರ 40 ಜನರು ಆದರು. ಓಕೆ, ಆಪ್ಷನ್ ನಂಬರ್ ಏನಾಯ್ತ್ರಿ? 4 ಸರಿಯಾದ ಉತ್ತರವಾಗುತ್ತದೆ. ಆಪ್ಷನ್ ನಂಬರ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಒಂದಿಷ್ಟು ಜನರು ಒಂದ್ ಕೆಲಸ 60 ದಿನದಾಗ ಮಾಡಿದ್ರ ಈ ಗುಂಪದಾಗ ಇನ್ನೂ 8 ಜನ ಬಂತಂದ್ರ ಈ ಕೆಲಸ ಇನ್ನೂ 10 ದಿನಗಳಲ್ಲಿ ಕಡಿಮೆ ಅವಧಿಯಲ್ಲಿ ಮುಗಿಯುತ್ತಿದ್ದು. ಹಾಗಾದ್ರೆ ಈ ಗುಂಪಿನಲ್ಲಿರುವ ಜನರ ಸಂಖ್ಯೆ ಎಷ್ಟು ಅಂತಂದ್ರ 40 ಜನ ಆಯ್ತು. ಓಕೆ, ಇದೇ ರೀತಿಯಾಗಿ ನಾವು ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಓಕೆ, ಎಸ್, ಇದು KS 2005ರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಅದು. ನೋಡ್ರಿ, KS 2005 ಏನಿದೆ ನೋಡೋಣ. ಓಕೆ, ಒಬ್ಬ ಗಂಡಸು ಅಥವಾ ಒಬ್ಬ ಪುರುಷ ಅಥವಾ ಇಬ್ಬರು ಹೆಂಗಸರು ಅಥವಾ 3 ಜನ ಹುಡುಗರು ಒಂದು ಕೆಲಸವನ್ನು 22 ದಿನಗಳಲ್ಲಿ ಮುಗಿಸಿದರೆ, ಅದೇ ಕೆಲಸವನ್ನು ಒಬ್ಬ ಗಂಡಸು, ಒಬ್ಬ ಹೆಂಗಸು ಅಥವಾ ಮತ್ತು ಒಬ್ಬ ಹುಡುಗ, ಹೀಗೆ 3 ಒಟ್ಟು ಕೂಡಿ ಎಷ್ಟು ದಿನಗಳಲ್ಲಿ ಈ ಕೆಲಸವನ್ನು ಮುಗಿಸುತ್ತಾರೆ ಅಂತಂದಾನ. ಇದು ಕೂಡ ಸೇಮ್ ಕ್ವಶನ್. M1D1 = M2D2. ಓಕೆ, ಕಂಡುಹಿಡ್ಕೊಳ್ಳೋಣ್ರಿ. ನೋಡ್ರಿ, ಒಬ್ಬ ಗಂಡಸು ಅಂತಾರೆ ಪುರುಷ, ಎಂ ಅಂತ ತಗೊಳ್ಳೋನು, 1M ಅಥವಾ ಅಂತಂದ್ರೆ ಎಂತ ಬೇಕ್ರಿ? ಈಕ್ವಲ್ ಟು ಎಷ್ಟು ಜನ ಹೆಂಗಸರು? ಇಬ್ಬರು ಮಹಿಳೆಯರು ಹೆಂಗಸರು ಅಂತಂದ್ರೆ W ಈಕ್ವಲ್ ಟು ಎಷ್ಟು ಜನ ಹುಡುಗರ್ರಿ? 3 ಜನ ಹುಡುಗರು. 3 ಜನ ಹುಡುಗರು ಬಾಯಿಸ್ತೋತೀನಿ. ಒಬ್ಬ ಗಂಡಸು, ಇಬ್ಬರು ಹೆಂಗಸರು ಮತ್ತು 3 ಜನ ಹುಡುಗರು. ಏನ್ ಮಾಡ್ಬೇಕ್ರಿ? ಇಲ್ಲಿ ನಾವು ಸಾಮರ್ಥ್ಯವನ್ನ ತೆಗೆದುಕೊಳ್ಳಬೇಕು. ಸಾಮರ್ಥ್ಯ, ಎಫಿಸಿಯನ್ಸಿ ತಕ್ಕೋಬೇಕು. ಎಫಿಸಿಯನ್ಸಿ ಯಾರ್ಯಾರ್ದು? ಎಫಿಸಿಯನ್ಸಿ ಮೆನ್, ವುಮೆನ್ ಅಂಡ್ ಬಾಯ್ ಸಾಮರ್ಥ್ಯವನ್ನ ತಕ್ಕೋಬೇಕು.
ಓಕೆ, ಹ್ಯಾಂಗ್ ತಗೋತೀರಿ ಸಾಮರ್ಥ್ಯ 3 ಜನ ಇದ್ದಾಗತ್ತಂದ್ರ ಲಕ್ಷ ಕೊಡ್ರಿ. 3 ಜನ ಇದ್ದಾಗ ಸಾಮರ್ಥ್ಯವನ್ನು ಯಾವ ರೀತಿ ತಕ್ಕೋಬೇಕು ಅಂತಂದ್ರ 1, 2 ಮತ್ತು 3. 1, 2, 3 ಮಗ್ಯಾಗಿರ್ತಕ್ಕಂಥ ಒಂದು ಸಂಖ್ಯೆ ಅಂತ ತಗೋಬೇಕು. ಏನಾಗಿರ್ತದ ಅಂತಾರ 1, 2, 3 ಲಸ ಆಗಿರ್ತದ. 1ರ ಮಗ್ಯಾಗೂ ಇರ್ಬೇಕು, 2ರ ಮಗ್ಯಾಗೂ ಇರ್ಬೇಕು, 3ರ ಮಗ್ಯಾಗಿರ್ಬೇಕು. ಅಂತ ಸಂಖ್ಯೆ ಯಾವುದು ಅಂತಂದ್ರ 6. ಇದು 6 ಏನು ಅಂತಂದ್ರ ಲಸ LCM ಆಗಿರ್ತದ, ಲಘುತ್ತಮ ಸಾಮಾನ್ಯ ಅಪವರ್ತನ ಆಗಿರ್ತದೆ. ಈಗ ನೋಡ್ರಿ ಏನ್ ಮಾಡ್ಬೇಕ್ರಿ ನಾವು, ಜಸ್ಟ್ ಈ ಲಸಾಕ ಈ ಸಂಖ್ಯೆಗಳೆಲ್ಲ ಡಿವೈಡ್ ಮಾಡ್ರಿ. 1 ಎಷ್ಟಲೇ 6 ರೀ, 1 6ಲೇ 6 ಇಲ್ಲಿ ಬರೀ ಸಾಮರ್ಥ್ಯ ಬರ್ತದೆ ಡೈರೆಕ್ಟ್. 2 ಎಷ್ಟಲೇ 6 ರೀ, 2 3ಲೇ 6 ಇಲ್ಲಿ ಬರೀ. ನೆಕ್ಸ್ಟ್ 3 ಎಷ್ಟಲೇ 6 ರೀ, 3 2ಲೇ 6. ಇದು ಏನು ಅಂತಂದ್ರ ಇದು ಪುರುಷನ ಸಾಮರ್ಥ್ಯ, ಇದು ಮಹಿಳೆಯ ಸಾಮರ್ಥ್ಯ, ಇದು ಹುಡುಗನ ಸಾಮರ್ಥ್ಯ. ಈಗ ಅವ ಏನ್ ಕೇಳನ್ರಿ, ಒಬ್ಬ ಪುರುಷ, ಒಬ್ಬ ಹೆಂಗಸು, ಒಬ್ಬ ಹುಡುಗ, ಹೀಗೆ 3 ಒಟ್ಟುಗೂಡಿ ಈ ಕೆಲಸ ಎಷ್ಟು ದಿನಗಳಲ್ಲಿ ಮುಗಿಸುತ್ತಾರೆ ಅಂತ ಕೇಳೋಣ. ಮಾಡೋನು ನಾವು ಇದೇ ರೀತಿಯಾಗಿ ಏನ್ ಮಾಡ್ತಿದ್ವಿ ಅಂತಂದ್ರೆ ಯಾವ್ದಾದ್ರು ಒಂದು ಇಕ್ವೇಶನ್ ದಲ್ಲಿ ಅವರ ಸಾಮರ್ಥ್ಯ ಸಮೇತ ಇಕ್ವೇಶನ್ ಪುಟ್ ಮಾಡ್ತಿದ್ವಿ. ನೋಡು, ಒಬ್ಬ ಇಲ್ಲಿ ಇಕ್ವೇಶನ್ ತಗೊಂಡು ನಾವು ಸೇಮ್ ಇಕ್ವೇಶನ್ ತಗೋತೀನಿ. ಒಬ್ಬ ಪುರುಷ, ಎಂ ಅಂತಂದ್ರೆ ಎಂ ಸಾಮರ್ಥ್ಯ ಎಷ್ಟದ 6 ಅದ, 6 ಅದ. ಓಕೆ, ಎಷ್ಟು ದಿನಗಳಲ್ಲಿ ದಿನ ಮರಿಬಾರ್ದು. M1 D1 = M2 D2. ಹಾಗಾಗಿ ದಿನ ಮರಿಬಾರ್ದು. ಎಷ್ಟು ದಿನ ಆದ್ರಿ, 22 ದಿನ. ಡಿವೈಡೆಡ್ ಬೈ ಅದಕ್ಕೆ ಏನ್ ಕೇಳಿರ್ತಾನೋ ಅದನ್ನ ಡಿವೈಡೆಡ್ ಮಾಡಬೇಕು. ಏನ್ ಕೇಳ್ಯಾನ, ಒಬ್ಬ ಪುರುಷ ಗಂಡಸು, ಒಬ್ಬ ಹೆಂಗಸು ಮತ್ತು ಒಬ್ಬ ಹುಡುಗ, ಹೀಗೆ 3 ಜನ ಕೂಡಿ ಎಷ್ಟು ದಿನಗಳಲ್ಲಿ. ಓಕೆ, ಏನ್ ಕೇಳಿರ್ತಾನೋ ಅದನ್ನ ಇಲ್ಲಿ ಬರೀತೀನಿ ನಾವು. ಒಬ್ಬ ಪುರುಷ ಮತ್ತು ಒಬ್ಬ ಮಹಿಳೆ ಮತ್ತು ಒಬ್ಬ ಹುಡುಗ ಎಷ್ಟು ದಿನಗಳಲ್ಲಿ. ಓಕೆ, ಇಲ್ಲಿ ಏನ್ ಮಾಡ್ಬೇಕ್ರಿ, ಈ ಸಾಮರ್ಥ್ಯವನ್ನ ಹಾಕಿ ಟೋಟಲ್ ವರ್ಕ್ ನಾವು ಕಂಡುಹಿಡ್ಕೋಬೇಕು. ಒಬ್ಬ 1, ಪುರುಷನ ಸಾಮರ್ಥ್ಯ ಎಷ್ಟದ 6 ಪ್ಲಸ್ 1 ಇಂಟು W ಅಂತಂದ್ರೆ W ಸಾಮರ್ಥ್ಯ ವುಮೆನ್ ಸಾಮರ್ಥ್ಯ ಎಷ್ಟದ್ರಿ 3 ಅದ, ಪ್ಲಸ್ 1 ಇಂಟು B ಅಂತಂದ್ರೆ B ಸಾಮರ್ಥ್ಯ ಏನದ್ರಿ 2 ಅದ. ಓಕೆ, ಟೋಟಲ್ ಎಷ್ಟಾಯ್ತು ನೋಡ್ರಿ. ಮೊದಲು ಗುಣಾಕಾರ ಮಾಡ್ತೀವಿ, ಆಮೇಲೆ ಪ್ಲಸ್ 6 1ಲೇ 6, 3 1ಲೇ 3 ಪ್ಲಸ್ 2. 6 3 9 ಆಯ್ತು, 9 1 2 ಎಷ್ಟಾಯ್ತ್ರಿ 11 ಆಯ್ತು. ನಾವೇನ್ ಮಾಡ್ಬೇಕ್ರಿ, ಇಲ್ಲಿ 11ರಲ್ಲೇ ಭಾಗ ಮಾಡ್ಬೇಕು. ಟೋಟಲ್ ಏನ್ ಕೇಳಿರ್ತೇನೋ ಸಾಮರ್ಥ್ಯದ ಸಮೇತ ಡಿವೈಡ್ ಮಾಡ್ಬೇಕು. ಓಕೆ, ಎಷ್ಟಾಗತ್ತಂದ್ರ ಲಕ್ಷ ಕೊಡ್ರಿ. 11 1ಲೇ 11 ಎಷ್ಟಲೇ ರೀ 2ಲೇ. ಓಕೆ, ನೆಕ್ಸ್ಟ್ ಏನಾಯ್ತು ಅಂದ್ರೆ 6 2ಲೇ 12. 12 ದಿನಗಳಲ್ಲಿ ಅವರು ಆ ಕೆಲಸವನ್ನು ಮುಗಿಸುತ್ತಾರೆ. ಆನ್ಸರ್ ಏನಿದ್ರಿ 12 days. ಆಪ್ಷನ್ 2 ಕರೆಕ್ಟ್ ಆನ್ಸರ್ ಇಸ್ 12 ದಿನಗಳು. ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ ಇದೇ ರೀತಿಯಾಗಿ. ಓಕೆ, ಕ್ವಶನ್ ನಂಬರ್ 5 KS 2012ರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. KS 2012ರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಅದ್ರಿ, ಇಂಪಾರ್ಟೆಂಟ್ ಅದ, ಸ್ವಲ್ಪ ನೋಡ್ರಿ. ಕ್ವಶನ್ ನಂಬರ್ 4, 10 ಪುರುಷರು 2008ರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ನೋಡ್ರಿ. ಹತ್ತು ಪುರುಷರು ಅಥವಾ 18 ಹುಡುಗರು ಒಂದು ಕೆಲಸವನ್ನು 15 ದಿನಗಳಲ್ಲಿ ಮಾಡಿದರೆ 25 ಪುರುಷರು ಮತ್ತು 15 ಹುಡುಗರು ಒಟ್ಟಾಗಿ ಇದರ 2ರಷ್ಟು ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡುತ್ತಾರೆ ಅಂತ. ಓಕೆ, ಸೇಮ್ ಎಫಿಸಿಯನ್ಸಿ ತಕ್ಕೋಬೇಕು. ಲಕ್ಷ ಕೊಡ್ರಿ. 10 ಪುರುಷರು ಅಂತಂದ್ರೆ ಎಂ, 10 ಪುರುಷರು ಅಥವಾ ಅಂತಂದ್ರೆ ಏನ್ ತಗೋಬೇಕ್ರಿ, ಈಕ್ವಲ್ ಟು 10 ಪುರುಷರು ಅಥವಾ 18 ಹುಡುಗರು. 18 ಏನ್ರಿ ಬಾಯ್ಸ್. ಮೊದಲು ಏನ್ ಮಾಡ್ಕೊಳ್ಳೋಣ, ಇದರ ಸಾಮರ್ಥ್ಯವನ್ನು ತಕ್ಕೊಳ್ಳೋದು. ಸಾಮರ್ಥ್ಯ ಹೆಂಗ್ ತಕ್ಕೋತೇವ್ರಿ, ಸಿಂಪಲ್ ರೇಷೋ ಮಾಡ್ಕೋತೇವ್ ಫಸ್ಟ್. ಓಕೆ, ಲಕ್ಷ ಕೊಡ್ರಿ. 2 5ಲೇ 2 ಎಷ್ಟಲೇ ಅಂದ್ರೆ 2 9ಲೇ 18. ಇಲ್ಲಿ ಎಂ ಡಿವೈಡೆಡ್ ಬೈ ಬಿ. ಬಿ ಅಂತಂದ್ರ ಹುಡುಗರು ಬಾಯ್ಸ್. ಎಂ ಸಾಮರ್ಥ್ಯ ಇದ್ರ ಮುಂದಿಂದಾಗಿರ್ತದೆ ಏನ್ ಉಳಿದ ಇಲ್ಲಿ 9 ಉಳಿದ. ಬಾಯ್ಸ್ ಸಾಮರ್ಥ್ಯ ಇಚ್ಚಿ ಕಡೆದಾಗಿರ್ತದೆ ಏನಾಗ್ಯದ್ರಿ 5 ಆಗ್ಯದ.
ಓಕೆ, ಈ ಕ್ವೆಶನ್ ದಾಗ ಪುಟ್ ಮಾಡು. ಯಾವ್ದಾದ್ರು ಒಂದು ಇಕ್ವೇಶನ್ ತಗೊಂಡ್ರಿ. ಫಸ್ಟ್ ಇಕ್ವೇಶನ್ ತಗೋತೀನಿ ನಾವು 10 ಎಂ ಅಂತಂದ್ರ ಸಾಮರ್ಥ್ಯ ಎಷ್ಟದ 9 ಅದ. ಎಷ್ಟು ದಿನಗಳಲ್ಲಿ 10 ಪುರುಷರು ಅಥವಾ 18 ಹುಡುಗರು ಒಂದು ಕೆಲಸವನ್ನು 15 ದಿನಗಳಲ್ಲಿ ಮಾಡಿದರೆ, 15 ದಿನಗಳಲ್ಲಿ ಅಂತ ಆ ದಿನವನ್ನ ಮರಿಬಾರ್ದು, ಬರಿಬೇಕು 15 ಡೇಸ್. 15 ದಿನಗಳಲ್ಲಿ ಮಾಡಿದರೆ. ಓಕೆ, ಅವ ಏನ್ ಕೇಳ್ಯಾನ್ರಿ, 25 ಪುರುಷರು ಮತ್ತು 15 ಹುಡುಗರು ಒಟ್ಟಾಗಿ ಇದರ 2ರಷ್ಟು ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡುತ್ತಾರೆ. ಈಗ ಇದರ ಟೋಟಲ್ ವರ್ಕ್ ಅನ್ನ ಕಂಡುಹಿಡ್ಕೊಳ್ಳೋದು. 25 ಪುರುಷರು ಅಂತಂದ್ರೆ ಎಂ, ಮತ್ತು ಅಂತಂದ್ರ ಪ್ಲಸ್ ರೀ 15 ಹುಡುಗರು ಅಂತಂದ್ರ 15 ಇಂಟು ಬಿ, 15 ಹುಡುಗರು. ವ್ಯಾಲ್ಯೂ ಹಾಕೊಂಡ್ರಿ ಈಗ. ಓಕೆ, ವ್ಯಾಲ್ಯೂ ಹಾಕೋನು ನೋಡ್ರಿ. 25 ಇಂಟು ಎಂ ಸಾಮರ್ಥ್ಯ ಅಂದ್ರೆ ಎಷ್ಟದ, ಎಂ ಸಾಮರ್ಥ್ಯ 9 ಅದ, ಪ್ಲಸ್ 15 ಬಿ ಅಂತಂದ್ರ ಬಿ ಯ ಸಾಮರ್ಥ್ಯ, ಹುಡುಗನ ಸಾಮರ್ಥ್ಯ ಎಷ್ಟದ್ರಿ 5 ಅದ. ಓಕೆ, 25 9 225 ಪ್ಲಸ್ 15 5 ಎಷ್ಟ್ರಿ 75. ಟೋಟಲ್ ಎಷ್ಟಾಯ್ತು ಇದು 300 ಆಯ್ತು. 225 ಪ್ಲಸ್ 75 300 ಆಯ್ತು. 300 ಭಾಗ ಮಾಡಬೇಕು, 300 ಭಾಗ ಮಾಡಬೇಕು. ಓಕೆ, ಸಿಂಪಲ್ ಕ್ಯಾಲ್ಕುಲೇಷನ್ ಅದ ನೋಡ್ರಿ. 0 ಕ್ಯಾನ್ಸಲ್ ಮಾಡೋಣ. 15 1 15 2. ಈಗ ಕ್ವಶನ್ ದಾಗ ವೆರಿ ಇಂಪಾರ್ಟೆಂಟ್ ಏನು ಅಂತಂದ್ರೆ ಇಲ್ಲಿ ಇದರ 2ರಷ್ಟು ಕೆಲಸ ತಂದಾನ, ಇದರ 2ರಷ್ಟು ಕೆಲಸ. ಈ 2ಕ್ಕ ಈ 2 ಕ್ಯಾನ್ಸಲ್. ಎಷ್ಟು ದಿನ ಉಳಿತ್ರಿ 9 ದಿನಗಳು. ಓಕೆ, ಸರಿಯಾದ ಆನ್ಸರ್ ಅಂತ ಆಪ್ಷನ್ ನಂಬರ್ 2 ಕರೆಕ್ಟ್ ಆನ್ಸರ್ ಆಯ್ತು ಈ ಕ್ವಶನ್. ಇದೇ ರೀತಿಯಾಗಿ ನಾವು ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಕ್ವಶನ್ ನಂಬರ್ 5. ಕ್ವಶನ್ ನಂಬರ್ 5 ನೋಡ್ರಿ, 2012 KS. ಓಕೆ, 2012 KS ಕ್ವಶನ್ ಆಗಿದೆ, ಲಕ್ಷ ಕೊಡ್ರಿ. ಓಕೆ, ನೀರಿನ ಒಂದು ತೊಟ್ಟಿಯನ್ನು ಒಂದು ನಲ್ಲಿಯಿಂದ ನಳದಿಂದ 4 ಗಂಟೆಯಲ್ಲಿ ತುಂಬಿಸಬಹುದು. ಇನ್ನೊಂದು ನಲ್ಲಿಯಿಂದ ಈ ತೊಟ್ಟಿಯಲ್ಲಿನ ನೀರನ್ನು 8 ಗಂಟೆಯಲ್ಲಿ ಖಾಲಿ ಮಾಡಬಹುದು. ಇವೆರಡೂ ನಲ್ಲಿಗಳು ಏಕಕಾಲಕ್ಕೆ ತೆರೆದಿಟ್ಟರೆ ಎಷ್ಟು ಗಂಟೆಗಳಲ್ಲಿ ತೊಟ್ಟಿ ಭರ್ತಿ ಆಗುತ್ತದೆ ಅಂತ ಕೇಳ. ಓಕೆ ನೋಡ್ರಿ, ಸ್ವಲ್ಪ ಲಕ್ಷ ಕೊಡ್ರಿ. ವೆರಿ ಈಸಿ ಕ್ವಶನ್, ವೆರಿ ಇಂಟ್ರೆಸ್ಟಿಂಗ್, ಸಿಂಪಲ್ ಕ್ವಶನ್. ಓಕೆ, ನೀರಿನ ಒಂದು ತೊಟ್ಟಿಯನ್ನು ಒಂದು ನಲ್ಲಿಯಿಂದ, ಲಕ್ಷ ಕೊಡ್ರಿ, ಒಂದು ನಲ್ಲಿ ಅದ. ನೀರಿನ ಒಂದು ತೊಟ್ಟಿಯನ್ನು ಒಂದು ನಲ್ಲಿಯಿಂದ 4 ಗಂಟೆಯಲ್ಲಿ ತುಂಬಿಸಬಹುದು. 4 hours, 4 ಗಂಟೆಯಲ್ಲಿ ತುಂಬಿಸಬಹುದು. ಅದೇ ಇನ್ನೊಂದು ನಲ್ಲಿ ಅದ್ರಿ, ಆ ನಲ್ಲಿ ನಾವು ಬಿ ಅನ್ಕೊಳ್ಳೋನು. ಓಕೆ, ಎಷ್ಟು ಗಂಟೆಯಲ್ಲಿ 8 ಗಂಟೆಯಲ್ಲಿ ಇಲ್ಲಿ ನೋಡ್ರಿ ಖಾಲಿ ಮಾಡಬಹುದು. ಅದು 8 ಗಂಟೆಯಲ್ಲಿ ಖಾಲಿ ಮಾಡಬಹುದು ಅಂತಂದ್ರ 8. ಖಾಲಿ ಮಾಡುವ ಪೈಪಿನ ಸಾಮರ್ಥ್ಯ ಏನಾಗಿರ್ತದ, ಮೈನಸ್ ಆಗಿರ್ತದ. ಇದ್ರ ಮೇಲ್ಗಡೆ ಮೈನಸ್ ಅಂತ ಬರೀರಿ. ಓಕೆ, ಈಗ ಸಿಂಪಲ್ ಕ್ಯಾಲ್ಕುಲೇಷನ್ ಫಾರ್ಮುಲಾ ವೈಸ್ ಮಾಡಬಾರ್ದು, ಸಿಂಪಲ್ ಕ್ಯಾಲ್ಕುಲೇಷನ್ ಫಾರ್ಮೇಟ್. 4 ಮತ್ತು 8 ಮಧ್ಯೆ ಆಗಿರ್ತಕ್ಕಂಥ ಒಂದು ಸಂಖ್ಯೆ ಎಲ್ಲಿ ತಗೋಬೇಕು, ಅದು ಏನಾಗಿರ್ತದ, ಟೋಟಲ್ ಕೆಪಾಸಿಟಿ ಆಗಿರ್ತದ. 4 ಮತ್ತು 8 ಮಧ್ಯೆ ಆಗಿರ್ತಕ್ಕಂಥ ಸಂಖ್ಯೆ ಯಾವ್ದ್ರಿ, 4 ಮತ್ತು 8 ಲಸ ಆಗಿರ್ತದೆ 8. ಓಕೆ, ಈಗ 4 ಎಷ್ಟಲೇ 8 ಅಂತಂದ್ರ 4 2 8. ಈ ಟೋಟಲ್ ಕೆಪಾಸಿಟಿಗೆ ಟೈಮ್ಲೆ ಡಿವೈಡ್ ಮಾಡ್ಬೇಕು. 8 ಡಿವೈಡೆಡ್ ಬೈ 4 ಅಂತಂದ್ರೆ ಎಷ್ಟು 2, ಇಲ್ಲಿ ಬರಿಬೇಕು. 4 2 8. ಅದೇ ರೀತಿ 8 ಎಷ್ಟಲೇ 8 ಅಂತಂದ್ರೆ 8 1 8. ಬಟ್ ಇದು ಖಾಲಿ ಮಾಡುವ ಪೈಪ್ ಅದ, ಹಾಗಾಗಿ ಮೈನಸ್ ಸಾಮರ್ಥ್ಯ ತಗೋಬೇಕು, ನೆಗೆಟಿವ್ ಸಾಮರ್ಥ್ಯ ತಗೋಬೇಕು. ಈಗ 2ರ 1 ಮೈನಸ್ ಮಾಡಿದ್ರೆ ಎಷ್ಟು ಬತ್ರಿ, 1 ಬಂತು, ಪ್ಲಸ್ 1 ಪ್ಲಸ್ ಬಂತು ಅಂತಂದ್ರೆ ಟ್ಯಾಂಕ್ ಏನಾಗತ್ತಂದ್ರ ಖಾಲಿ ಆಗಾಕತ್ತಿಲ್ಲ, ತುಂಬಾ ಆಗ್ತದ, ತೊಟ್ಟಿ ಭರ್ತಿ ಆಗುತ್ತದೆ. ಎಷ್ಟು ಅಂತಂದ್ರ ಟೋಟಲ್ ಕೆಪಾಸಿಟಿ 8 ಅದ, ಒಂದು ಸಾಮರ್ಥ್ಯದಲ್ಲೇ ತುಂಬಾ ಅಂತಂದ್ರ ಎಷ್ಟು ಗಂಟೆಗಳಲ್ಲಿ ತುಂಬುತ್ತದೆ ಅಂದ್ರೆ 8 ಗಂಟೆಗಳಲ್ಲಿ ಟ್ಯಾಂಕ್ ಭರ್ತಿ ಆಗುತ್ತದೆ. ಇದರ ಸರಿಯಾದ ಉತ್ತರ ಆಯ್ತ್ರಿ ಆಪ್ಷನ್ ನಂಬರ್ 3, 8 ಗಂಟೆಗಳಲ್ಲಿ. ಎದಕ್ ನಾವು ಈ ತರ ಮಾಡ್ತೀವಿ ಅಂತಂದ್ರ ಲಕ್ಷ ಕೊಡ್ರಿ, ಎದಕ್ ಈ ತರ ಮಾಡ್ತೀವಿ ಅಂತಂದ್ರ ಟೋಟಲ್ ಕೆಪಾಸಿಟಿ ಅಂದ್ರೆ ಸಾಮರ್ಥ್ಯ, ಕೆಪಾಸಿಟಿ ಟ್ಯಾಂಕಿನ ಕೆಪಾಸಿಟಿ ಈಸ್ ಈಕ್ವಲ್ ಟು ಏನಾಗತ್ತಂದ್ರ ಸಾಮರ್ಥ್ಯ ಇಂಟು ಸಮಯ ಆಗುತ್ತೆ, ಎಫಿಸಿಯನ್ಸಿ ಇಂಟು ಟೈಮ್ ಆಗುತ್ತೆ. ಸಾಮರ್ಥ್ಯ ಕೆಪಾಸಿಟಿ ಅಂದ್ರೆ ಟೋಟಲ್ ಟ್ಯಾಂಕಿನ ಕೆಪಾಸಿಟಿ, ಸಾಮರ್ಥ್ಯ ಇಂಟು ಸಮಯ ಆಗುತ್ತೆ. ಹಾಗಾಗಿ ನಮಗ ಸಮಯ ಕೇಳತ್ತಂದ್ರ ಸಮಯ ಈಸ್ ಈಕ್ವಲ್ ಟು ಕೆಪಾಸಿಟಿ ಡಿವೈಡೆಡ್ ಬೈ ಎಫಿಸಿಯನ್ಸಿ ಆಗುತ್ತೆ. ಟೋಟಲ್ ಕೆಪಾಸಿಟಿ ಡಿವೈಡೆಡ್ ಬೈ ಎಫಿಸಿಯನ್ಸಿ ಎಷ್ಟು ಗಂಟೆ ಐತ್ರಿ, 8 ಗಂಟೆ ಆಯ್ತು. ಇದರ ಸರಿಯಾದ ಆನ್ಸರ್ ಏನು ಅಂತಂದ್ರೆ 8 ಗಂಟೆ ಆಗುತ್ತದೆ.
ಓಕೆ, ಇದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ ನಾವು ಹೋಗೋಣ್ರಿ. ನೆಕ್ಸ್ಟ್ ಕ್ವಶನ್ ಸಮಯ ಮತ್ತು ಕೆಲಸದ್ದು. ಓಕೆ ನೋಡ್ರಿ, ಫಿಫ್ತ್ ಕ್ವಶನ್ಸ್. ಓಕೆ, ಫಿಫ್ತ್ ಕ್ವಶನ್ಸ್. ಒಂದು ಕಾರ್ಮಿಕ ಕುಟುಂಬದ ತಂದೆ, ತಾಯಿ, ಮಗ ಇವರುಗಳಲ್ಲಿ ತಾಯಿ ಪಡೆಯುವ ದೈನಂದಿನ ಮಜೂರಿಯು ತಂದೆಯ ಮಜೂರಿಯ 4/3 ಆದರೆ ಮಗನ ಮಜೂರಿಯ 2 ಒಂದು ತಿಂಗಳಿನಲ್ಲಿ ತಂದೆ 21 ದಿನ ಕೆಲಸ ಮಾಡಿದರೆ ತಾಯಿ ಹಾಗೂ ಮಗ ಎಷ್ಟು ದಿನ ಕೆಲಸ ಮಾಡ್ತಾರೆ? 24 ದಿನ ಕೆಲಸವನ್ನು ಮಾಡಿದ್ದಾರೆ. ಹಾಗೂ ಆ ಕುಟುಂಬವು ತಿಂಗಳಿಗೆ 6,000 ರೂಪಾಯಿ ಸಂಪಾದನೆಯನ್ನು ಮಾಡಿದರೆ ತಂದೆ ಮತ್ತು ತಾಯಿ ಗಳಿಸಿದ ಮಜೂರಿಯು ಅನುಕ್ರಮವಾಗಿ ಹೀಗಿರುತ್ತದೆ ಅಂತ ಕೇಳೋಣ. ಓಕೆ, KS 2006ರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. ಓಕೆ ನೋಡ್ರಿ, ಆಪ್ಷನ್ಸ್ ಅದಾವ 26252250 ಅಂತ ಹೇಳಿ. ಯಾವ ಆಪ್ಷನ್ಸ್ ಕರೆಕ್ಟ್ ಆಗುತ್ತೆ ಅನ್ನೋದು ನಾವು ನೋಡೋಣ. ಓಕೆ, ಲಕ್ಷ ಕೊಡ್ರಿ. ಇಲ್ಲಿ ಒಂದು ಕಾರ್ಮಿಕ ಕುಟುಂಬದ ಎಷ್ಟು ಜನ ಅದಾರಿ? ಫಸ್ಟ್ ಅದನ್ನ ನೋಡೋಣ. ತಂದೆ ಅದಾನ, ತಂದೆ, ಆಮೇಲೆ ಯಾರು? ತಾಯಿ, ತಂದೆ, ತಾಯಿ, ಮತ್ತೆ ಯಾರದಾರಿ? ಮಗ. ತಂದೆ, ತಾಯಿ ಮತ್ತು ಮಗ. ಈಗ ಇಲ್ಲಿ ಏನಂತಂದ್ರ ಆ ತಾಯಿ ಪಡೆಯುವ ದೈನಂದಿನ ಮಜೂರಿಯು ತಂದೆಯ ಮಜೂರಿಯ 4/3 ಅಂದ್ರ ತಂದೆ 4 ಅನುಪಾತ ತಗೊಂಡ್ರ ತಾಯಿ ಏನ್ ಮಾಡ್ತಾರೆ? 3 ಅನುಪಾತ ತಗೋತಾರ. ಓಕೆ, ಅದೇ ರೀತಿಯಾಗಿ ಓಕೆ ಕೆಲಸ ತಾಯಿ ಹಾಗೂ ಮಗ 21 ಮಜೂರಿ 2 ಯಾವುದು? ಆದರೆ ಮಗನ ಮಜೂರಿಯು 2 ತಾಯಿಯ ಮಜೂರಿ ಏನದಂದ್ರ ಮಗನ ಮಜೂರಿ 2 ಅದತ್ತಂದ್ರ ಮಗನ ಮಜೂರಿ ಏನಾಗಿರ್ತಾರೆ? 1.5 ಆಗಿರ್ತದೆ. 1.5 1.5. ಬಟ್ ರೇಷಿಯೋ ಏನ್ ಕಾಣತ್ತಂದ್ರ ರೇಷಿಯೋ ಅನುಪಾತಗಳು ನಮಗೆ ಸರಳ ಅನುಪಾತ ಕಾಣತಿಲ್ಲ. ಏನ್ ಮಾಡೋಣ? ಸರಳ ಅನುಪಾತ ಮಾಡ್ಕೊಳಕ 2ರಲ್ಲೇ ಗುಣಾಕಾರ ಮಾಡಿಬಿಡೋಣ. ಓಕೆ, ಡಬಲ್ ಮಾಡೋಣ. ಡಬಲ್ ಅಂತಾರ ತಂದೆ ಆದ ಏನಾಗತ್ರಿ? 8, ತಾಯಿ ಆದ ಏನಾಗ್ತಾರಿ? 6 ಅನುಪಾತ ಆಗುತ್ತ. ಮಗನ ಆದ ಏನಾಗತ್ರಿ? 1.5 ಆದ್ರೆ ಡಬಲ್ ಅಂತಂದ್ರ 3 ಆಗುತ್ತೆ. ಓಕೆ, 3 ಆಗ್ತದ. ಈಗ ಎಷ್ಟು ಸಮಯದವರೆಗೆ ಕೆಲಸ ಮಾಡ್ಯಾರ ಆ ಸಮಯದಲ್ಲೇ ಮಲ್ಟಿಪ್ಲಿಕೇಶನ್ ನಾವು ಮಾಡ್ಬೇಕು. ಓಕೆ, ಸಮಯದಲ್ಲಿ ನೋಡ್ರಿ, ತಂದೆ 21 ದಿನ ಕೆಲಸ ಮಾಡ್ತಾನ್ರಿ. ತಂದೆ 21 ದಿನ ಕೆಲಸ. ತಾಯಿ ಎಷ್ಟು ದಿನ ಕೆಲಸ ಮಾಡ್ತಾಳ? 24 ದಿನ ಕೆಲಸ. ಓಕೆ, ಮಗ ಕೂಡ ಎಷ್ಟು ದಿನ ಕೆಲಸ ಮಾಡ್ತಾನ್ರಿ? 24 ದಿನ ಕೆಲಸ ಮಾಡ್ತಾನೆ. 24 ಡೇಸ್ ಕೆಲಸ ಮಾಡ್ತಾನೆ. ಓಕೆ, ಏನ್ ಮಾಡ್ಬೇಕ್ರಿ? ಇದನ್ನ ಸರಳ ಅನುಪಾತ ಇಲ್ಲಿದಿಲ್ಲೇ ಕಡ್ತಾ ಹೊಡಿಬಹುದು ನಾವು. ಕಡ್ತಾ ಹೊಡಿ ಯಾವ ರೀತಿಯಾಗಿ ನೋಡ್ರಿ. ಎಷ್ಟರಲ್ಲೇ ಕಡ್ತಾ ಹೊಡೀನ್ರಿ? 3ಲೆ. 3 7 21, 3 8 24, 3 8 24. ಓಕೆ, ಮತ್ತೆ 8ರಲ್ಲೇನು ಕೂಡ ಕಡ್ತಾ ಹೊಡಿಬಹುದು ನಾವು. 8 8 8 ಅಂತ ಹೇಳಿ. ಓಕೆ, 8 1 8 8 1 8. ಏನ್ ಉಳಿತು ಬರ್ಕೊಂಡ್ಬಿಡ್ತೀವಿ. ಏನ್ ಉಳಿತ್ರಿ ಇಲ್ಲಿ? 7 ಉಳಿತು. ಅನುಪಾತ ಏನ್ ಉಳಿತ್ರಿ? 6 ಉಳಿತು. ನೆಕ್ಸ್ಟ್ ಅನುಪಾತ ಏನ್ ಉಳಿತು? 3 ಅನುಪಾತ ಉಳಿಯಿತು. ಈ ಟೋಟಲ್ ರೇಷಿಯೋ ನೋಡ್ರಿ, 7 6 ಎಷ್ಟಾಯ್ತು? 13 ಆಯ್ತು. 13 + 3 ಎಷ್ಟಾಯ್ತ್ರಿ? 16 ಅನುಪಾತ ಆಯ್ತು. ಓಕೆ, ಇದು ನಮ್ದು ಅನುಪಾತ. ತಂದೆ ತಾಯಿ ಮಗನ ಅನುಪಾತ ಏನಂದ್ರೆ 7 ಅನುಪಾತ 6 ಅನುಪಾತ 3. ಈಗ ಟೋಟಲ್ ರೇಷಿಯೋ ಎಷ್ಟಾಯ್ತು ಅಂತಂದ್ರ ಲಕ್ಷ ಕೊಡ್ರಿ. ಟೋಟಲ್ 7 6 ಟೋಟಲ್ 7 6 13 + 3 16 ಅನುಪಾತ ಆಯ್ತು. 16 ಅನುಪಾತ ಬರೋಬ್ಬರಿ ಅಷ್ಟು ಆದಾಯ ಎಷ್ಟು ಅಂತಂದ್ರ 6000 ರೂಪೀಸ್ ಆಗಿದೆ. 6000 ರೂಪಾಯಿ ಆಗಿದೆ. ಹಾಗಾದ್ರೆ ಇಲ್ಲಿ ಒಂದು ಅನುಪಾತದ ಬೆಲೆ ನಾವು ತಕೊಳ್ಳೋಣ್ರಿ. 1:6 6000 / ಎಷ್ಟು ಅಂತಂದ್ರೆ 16. 16 ಹಚ್ಚಿ ಕಡೆ ಭಾಗ ಆಗುತ್ತೆ. ನಾರ್ಮಲ್ 16ರಲ್ಲೇ ಭಾಗ ಮಾಡ್ರಿ, ಇಲ್ಲ ಅಂತಂದ್ರ 4ರಲ್ಲೇ ಭಾಗ ಮಾಡ್ಬೋದು, 8ರಲ್ಲೇನು ಭಾಗ ಮಾಡ್ಬೋದು. ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡೋಣ. ಈಗ ನೋಡ್ರಿ, 4ರಲ್ಲೇ ಭಾಗ. 4 4 16, 4 1 4, 2 ಉಳಿತು, 4 5 20. ನೆಕ್ಸ್ಟ್ ಇಲ್ಲಿ 4ರಲ್ಲೇ ಮತ್ತೆ 4 3 12, 3 ಉಳಿತ್ರಿ, 4 7 28, 2 ಉಳಿತು 25, 4 5 20. ಹಾಗಾದ್ರೆ ಒಂದು ಅನುಪಾತದ ಬೆಲೆ ಎಷ್ಟು ಆಯ್ತಂದ್ರ 375 ಆಯ್ತು. 370. ಈಗ ಏನ್ ಕೇಳ್ಯಾನ ಕ್ವಶನ್? ಯಾರ್ದು ಕೇಳ್ಯಾನ ಅಂತಂದ್ರ ಓಕೆ ಕ್ವಶನ್ ಯಾರ್ದು ಕೇಳ್ಯಾನ? ತಂದೆ ಹಾಗೂ ತಾಯಿ ಗಳಿಸಿದ ಮಜೂರಿ ಅನುಕ್ರಮ ಆಗಿ. ಹಾಗಾದ್ರೆ ತಂದೆ ಅನುಪಾತ ಎಷ್ಟದ್ರಿ? 7 ಅನುಪಾತ. ತಂದೆ ಅನುಪಾತ 7. 7ರಲ್ಲೇ ಗುಣಾಕಾರ ಮಾಡೋಣ. 5 7 35, 7 7 49 + 3 52, 7 3 21 + 5
26 2625 ಇದು ಯಾರ್ದು ಅಂತಂದ್ರೆ 2625 ತಂದೆ ಆದಾಯ. ಓಕೆ, ಯಾವ ಆಪ್ಷನ್ ಆಗದು ನೋಡ್ರಿ, ಆಪ್ಷನ್ ನಂಬರ್ ಫಸ್ಟ್ ಸಿಕ್ತು. ಉಳ್ಕಿ ಕ್ಯಾಲ್ಕುಲೇಷನ್ ಮಾಡುವ ಅವಶ್ಯಕತೆನೂ ಬೀಳಂಗಿಲ್ಲ. ಅಥವಾ ತಾಯಿ ಆದಾಯ ಕೂಡ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರ ಒಂದು ಅನುಪಾತದ ಬೆಲೆ 375 ಬಂದದ. ತಾಯಿ ಅನುಪಾತ ಎಷ್ಟದ್ರಿ 6:6 ಗುಣಾಕಾರ ಮಾಡಬೇಕು. ಓಕೆ, 5 6 ಏನಾಯ್ತು, 5 6 30 ಆಯ್ತು, 7 6 42 45 ಐತ್ರಿ. ನೆಕ್ಸ್ಟ್ 6 3 18 4 22 ಆಯ್ತು, 2250. ಯಾವ ಆಪ್ಷನ್ ಅದಂದ್ರೆ ಆಪ್ಷನ್ ನಂಬರ್ 1 ಏನಾಗುತ್ತೆ ಸರಿಯಾದ ಆನ್ಸರ್ ಆಗ್ತದೆ. ಓಕೆ, ಇದೇ ರೀತಿಯಾಗಿ ನಾವು ನೆಕ್ಸ್ಟ್ ಕ್ವಶನ್ ಹೋಗೋಣ. ಸಮಯ ಮತ್ತು ಕೆಲಸದ್ದು ಇದೇ ತರ ಕ್ವಶನ್ಸ್ಗಳು KS ದಲ್ಲಿ ಬರ್ತಾವ. ಓಕೆ, ಇದೇ ತರ ಮಾಡ್ಬೇಕಾಗ್ತದೆ, ಪ್ರಾಕ್ಟೀಸ್ ಮಾಡ್ಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ನಾವು ಹೋಗೋಣ್ರಿ. ಕ್ವಶನ್ ನಂಬರ್ 7. ಓಕೆ, ಸಿಂಪಲ್ ಕ್ವಶನ್ ಅದು. ರಾಜು ಒಬ್ಬನೇ, ಓಕೆ, ರಾಜು ಒಬ್ಬನೇ ಒಂದು ಕೆಲಸವನ್ನು, ಲಕ್ಷ ಕೊಡ್ರಿ, ಯಾರು, ಓಕೆ, ರಾಜು ಒಬ್ಬನೇ ಒಂದು ಕೆಲಸವನ್ನು 10 ದಿನಗಳಲ್ಲಿ ಮಾಡಬಲ್ಲ ಮತ್ತು ಮಂಜು ಅದೇ ಕೆಲಸವನ್ನು 12 ದಿನಗಳಲ್ಲಿ ಮಾಡಬಲ್ಲ. ಈ ಕೆಲಸವನ್ನು 4800 ರೂಪಾಯಿಗಳಿಗಾಗಿ ಮಾಡಲು ಅವರು ಕೈಗೆತ್ತಿಕೊಂಡಿದ್ದಾರೆ. ಆನಂದನ ಸಹಾಯದಿಂದ ಕೆಲಸವನ್ನು 5 ದಿನಗಳಲ್ಲಿಯೇ ಮುಗಿಸಿದರೆ ರಾಜು ಮತ್ತು ಆನಂದ್ ಕ್ರಮವಾಗಿ ಪಾವತಿಸಬೇಕಾದ ಮೊತ್ತ ಎಷ್ಟು? ಲಕ್ಷ ಕೊಡ್ರಿ. ಇಲ್ಲಿ ರಾಜು ಒಬ್ಬನೇ ಎಷ್ಟು ದಿನ, ನಾ 6 ಬರೀತೇನ್ರಿ. 6 ಅಂದ್ರೆ ರಾಜು ಒಬ್ಬನೇ ಒಂದು ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡಬಲ್ಲ? 10 ದಿನಗಳಲ್ಲಿ ಮಾಡಬಲ್ಲ. ರಾಜು ಒಬ್ಬನೇ ಒಂದು ಕೆಲಸವನ್ನು 10 ದಿನಗಳಲ್ಲಿ ಮಾಡಬಲ್ಲ. ಮಂಜು ಅಂತಂದ್ರೆ ತೊತ್ತೀನಿ. ಮಂಜು ಅದೇ ಕೆಲಸವನ್ನು ಮಾಡಲು 12 ದಿನಗಳಲ್ಲಿ ತೆಗೆದುಕೊಳ್ಳುತ್ತಾನೆ, 12 ಡೇಸ್. ಈ ಕೆಲಸವನ್ನು ಮಾಡಲು 4800 ರೂಪಾಯಿಗಳಿಗಾಗಿ ಮಾಡಲು ಅವರು ಕೈಗೆತ್ತಿಕೊಂಡಿದ್ದಾರೆ. ಆನಂದನ ಸಹಾಯದಿಂದ 5 ದಿನದಾಗೆ ಮಾಡ್ತಾರಂತ. ಓಕೆ, ರಾಜುನು ಅದಾನ್ರಿ, ಆಮೇಲೆ ಮಂಜು ಕೂಡ ಅದಾನ, ಆಮೇಲೆ ಯಾರ ಸಹಾಯ ತಗೋತಾರ? ಆನಂದನ ಸಹಾಯ. ರಾಜು, ಮಂಜು ಮತ್ತು ಆನಂದ್ 3 ಜನ ಕೂಡಿ ಕೆಲಸ ಎಷ್ಟು ದಿನದಾಗ ಮಾಡ್ತಾರ ಅಂದ್ರೆ 5 ದಿನದಾಗ ಮಾಡ್ತಾರ. 5 ಡೇಸ್. ಈಗ ನಾವ್ ಏನ್ ಮಾಡ್ಬೇಕು ಅಂತಂದ್ರ LCM ತಕ್ಕೋಬೇಕು. ಎದ್ರದು 10 12 5. 10 12 5 ಮಗೆ ಆಗಿರ್ತಕ್ಕಂಥ ಒಂದು ಸಂಖ್ಯೆಯನ್ನು ಟೋಟಲ್ ವರ್ಕ್ ಆಗಿ ತಗೋಬೇಕು, ಒಟ್ಟು ಕೆಲಸವಾಗಿ ತಗೋಬೇಕು. ನೋಡ್ರಿ, ಇದರ ಅರ್ಥ 10 ಮಗ್ಯಾಗ ಇರ್ಬೇಕು ಆ ಸಂಖ್ಯೆ, 12 ಮಗ್ಯಾಗ ಇರ್ಬೇಕು, 5 ಮಗ್ಯಾಗ ಇರ್ಬೇಕು, ಅಂತ ಸಂಖ್ಯೆ ನಾವು ತಗೋಬೇಕು. ಇಲ್ಲಿ ಏನ್ ತಗೊಳ್ಳೋಣ ಅಂತಂದ್ರ ಟೋಟಲ್ ವರ್ಕ್ 60 ತಗೊಳ್ಳೋಣ, 60. ಓಕೆ, ಈಗ ಸೇಮ್ ಕ್ಯಾಲ್ಕುಲೇಷನ್. 10 ಎಷ್ಟಲೇ 60 ರೀ, 10 6 60. ಇಲ್ಲಿ ಸಾಮರ್ಥ್ಯವನ್ನು ಬರ್ಕೋಬೇಕು. 12 ಎಷ್ಟಲೇ 60 ಅಂತಂದ್ರ 12 5 60 ಇಲ್ಲಿ ಬರಿಬೇಕು. 5 ಎಷ್ಟಲೇ 60 ಅಂತಂದ್ರ 5 12 60. ಇದು 3 ಮಂದಿ ಸಾಮರ್ಥ್ಯ ಆಯ್ತು. ನೋಡ್ರಿ, ಲಕ್ಷ ಕೊಡ್ರಿ. ರಾಜುನ ಸಾಮರ್ಥ್ಯ ಎಷ್ಟದ? 6 ಅದ. ಮಂಜು ಸಾಮರ್ಥ್ಯ ಎಷ್ಟದ? 5 ಅದ. ರಾಮಂದು ಮತ್ತು ಮಂಜುಂದು ಆನಂದನ ಸಾಮರ್ಥ್ಯ ಎಷ್ಟದ? 12 ಅದ. ಹಾಗಾದರೆ ಆನಂದನ ಸಾಮರ್ಥ್ಯ ಎಷ್ಟಾಗ್ತದ ಅಂದ್ರೆ ಎಫಿಸಿಯನ್ಸಿ 1 ಆಗ್ತದೆ. ಹೆಂಗ್ರಿ? ಇಲ್ಲಿ ವ್ಯಾಲ್ಯೂ ಹಾಕ್ರಿ. ರಾಜುಂದು 5 ಅದ, 6 ಅದ, ಮಂಜುಂದು 5 ಅದ. 6 5 11 ಆಯ್ತು. ಟೋಟಲ್ 12 ಆಗ್ಬೇಕಾದ್ರೆ ಎಷ್ಟು ಕಡಿಮೆ ಅದ? 1 ಕಡಿಮೆ ಅದ. 1 ಸಾಮರ್ಥ್ಯ ಯಾರ್ದಾಗ ಇರ್ತದ? ಆನಂದಂದ ಆಗಿರ್ತದ. ಈಗ ಅವ ಏನಂದಾನ, ಅವ್ರ ದುಡ್ಡನ್ನ ಹಂಚಬೇಕಾಗ್ಯದ. ನಮಗೆ ಯಾರ್ದು ಎಷ್ಟು ದುಡ್ಡನ್ನ ಹಂಚಬೇಕಾಗ್ಯದ್ರಿ? 4800 ರೂಪಾಯಿಗಳನ್ನ ಹಂಚಬೇಕಾಗ್ಯದ. ಎಷ್ಟು ಜನಕ್ಕ? 3 ಜನಕ್ಕೆ. ಅವ ಕೇಳಿದ ಯಾರ್ದು? ರಾಜು ಮತ್ತು ಆನಂದ್ ಕ್ರಮವಾಗಿ ಎಷ್ಟು. ಓಕೆ, ಲಕ್ಷ ಕೊಡ್ರಿ. ಟೋಟಲ್ ಅಮೌಂಟ್ ಎಷ್ಟದ? 4800 ಅದ. ಟೋಟಲ್ ರೇಷಿಯೋ ಎಷ್ಟದ? 12 ರೇಷಿಯೋ ಅದ. ಲಕ್ಷ ಕೊಡ್ರಿ. 12 ಅನುಪಾತ ಬರೋಬ್ಬರಿ 6 ಅಂತಂದ್ರೆ ರೇಷಿಯೋ 12 ರೇಷಿಯೋ ಈಸ್ ಈಕ್ವಲ್ ಟು 4800 rupees. 12 ರೇಷಿಯೋ ಈಸ್ ಈಕ್ವಲ್ ಟು 4800. ದೆನ್ ಒಂದು ಅನುಪಾತದ ಬೆಲೆ ಏನಾಗುತ್ತೆ ನೋಡ್ಬೇಕು. 1 ರೇಷಿಯೋ ಬರೋಬ್ಬರಿ 12 1 12 4 48. 2 0 ಉಳಿದದ, 2 0 ಹಚ್ಚಿನಿ. 1 ಅನುಪಾತ ಬರೋಬ್ಬರಿ 400 ಬಂತು. ಈಗ ಕೇಳೇನ ಯಾರ್ದ್ರಿ? ಓಕೆ, ರಾಜುಗೆ ಎಷ್ಟು ಬರ್ತಾವ ಮತ್ತು ಆನಂದಗೆ ಎಷ್ಟು ಬರ್ತಾವ? ಹಾಗಾದ್ರೆ ರಾಜುನ ಸಾಮರ್ಥ್ಯ ಎಷ್ಟದ? ರಾಜುನ ಸಾಮರ್ಥ್ಯ ಅದ ಇಲ್ಲಿ ಎಷ್ಟು ಅಂತಂದ್ರ ನೋಡ್ರಿ, ರಾಜುನ ಸಾಮರ್ಥ್ಯದ 6 ಅನುಪಾತ. ನಮಗ 6 ಅನುಪಾತದ ಬೆಲೆ ಬೇಕು. ಇಂಟು 6
4 ಎಷ್ಟ್ರಿ 2400 2400 2400 ಯಾರ್ದಾಗ್ತದ ರಾಜುಂದ್ ಆಗ್ತದ. ಯಾವ ಆಪ್ಷನ್ದಾಗ 2400 ಅದ ನೋಡೋಣ್ರಿ, ಇವ್ ಎರಡು ಕಾಣತಾವ್. ಬಟ್ ಇಲ್ಲಿ ಚೇಂಜ್ ಅದಾವ. ನಾವು ಏನ್ ಕಂಡು ಹಿಡ್ಕೊಳ್ಳೋಣ, ನೆಕ್ಸ್ಟ್ ಆನಂದನ್ನು ಕಂಡು ಹಿಡ್ಕೊಳ್ಳೋಣ. ಆನಂದದ ಎಷ್ಟು ಅನುಪಾತ ಅದ? ಆನಂದನ್ನು 1 ಅನುಪಾತ ಬರೋಬ್ಬರಿ ಆಲ್ರೆಡಿ ನಮಗ್ ಬಂದದ್ರಿ ಎಷ್ಟು 400. ಹಾಗಾದ್ರೆ ರಾಜುದ್ 2400 ರೂಪಾಯಿ ಆಯ್ತು. ರಾಜುದ್ ಎಷ್ಟೈತ್ರಿ? ಆನಂದಿಂದ ಎಷ್ಟಾಯ್ತು? 400 ರೂಪಾಯಿ ಆಯ್ತು. ಯಾವ ಆಪ್ಷನ್ದಾಗ ಅದ? ಓಕೆ, 2400 ಮತ್ತು 2400 ರಾಜುದು, ಆನಂದದ ಎಷ್ಟು 400 ರೂಪಾಯಿ ಆಯ್ತು. ಆಪ್ಷನ್ ನಂಬರ್ 2 ಇದರ ಸರಿಯಾದ ಉತ್ತರವಾಗುತ್ತದೆ. ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ ಇದೇ ರೀತಿಯಾಗಿ. ಓಕೆ, ಕ್ವಶನ್ ನಂಬರ್ 8. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8 ಸೇಮ್. 5 ಪುರುಷರು ಒಂದು ಕೆಲಸ 6 ದಿನಗಳಲ್ಲಿ ಮುಗಿಸುತ್ತಾರೆ. ಹಾಗೆಯೇ ಆ ಕೆಲಸವನ್ನು 10 ಮಹಿಳೆಯರು 5 ದಿನಗಳಲ್ಲಿ ಮುಗಿಸುತ್ತಾರೆ. ಹಾಗಾದ್ರೆ ಅದೇ ಕೆಲಸವನ್ನು 5 ಮಹಿಳೆಯರು ಮತ್ತು 3 ಪುರುಷರು ಎಷ್ಟು ದಿನಗಳಲ್ಲಿ? ವೆರಿ ಸಿಂಪಲ್ ಅದ್ರಿ. M1D1 ಈಕ್ವಲ್ ಟು M2D2. ಓಕೆ, ಇಲ್ಲಿ ಏನ್ ತಕ್ಕೋಬೇಕು ನಾವು? ಅವರ ಸಾಮರ್ಥ್ಯವನ್ನ ತಕ್ಕೋಬೇಕು, ಎಫಿಸಿಯನ್ಸಿ ತಕ್ಕೋಬೇಕು. ಲಕ್ಷ ಕೊಡ್ರಿ. ಎಫಿಸಿಯನ್ಸಿ ತಕೊಳ್ಳೋಣ ಫಸ್ಟ್. ಯಾವ ರೀತಿ ಎಫಿಸಿಯನ್ಸಿ ಬರ್ತದ ಅದ್ರ ಮೇಲೆ ಏನ್ ಬಂದಲ್ರಿ ಕ್ವಶನ್ಸ್ ಮಾಡೋಣ. ಲಕ್ಷ ಕೊಡ್ರಿ. ಇಲ್ಲಿ 12 ಜನ ಸ್ತ್ರೀಯರು ಕ್ವಶನ್ ನಂಬರ್ 8 ಇದು. ಅದು ಕ್ವಶನ್ ನಂಬರ್ 8. 5 ಜನ ಪುರುಷರು ಒಂದು ಕೆಲಸವನ್ನು 6 ದಿನಗಳಲ್ಲಿ ಮುಗಿಸುತ್ತಾರೆ. ನೋಡ್ರಿ, 5 ಪುರುಷರು ಒಂದು ಕೆಲಸವನ್ನು 6 ದಿನಗಳಲ್ಲಿ ಮುಗಿಸುತ್ತಾರೆ. ಹಾಗಾದ್ರೆ ಆ ಕೆಲಸವನ್ನು 10 ಮಹಿಳೆಯರು 5 ದಿನಗಳಲ್ಲಿ ಮುಗಿಸುತ್ತಾರೆ. ಹಾಗಾದ್ರೆ ಅದೇ ಕೆಲಸ 5 ಮಹಿಳೆಯರು ಮತ್ತು 3 ಪುರುಷರು ಕೂಡಿ ಮಾಡಿದ್ರೆ ಎಷ್ಟು ದಿನಗಳಲ್ಲಿ ಮುಗಿಸುತ್ತಾರೆ ಅಂತ ಕೇಳ್ಯಾರ. ಓಕೆ, 5 ಪುರುಷರು ಒಂದು ಕೆಲಸವನ್ನು 5 ಪುರುಷರು ಒಂದು ಕೆಲಸವನ್ನು ಎಷ್ಟು ದಿನಗಳಲ್ಲಿ? 6 ದಿನಗಳಲ್ಲಿ. ಎದಕ್ಕೆ? M1D1 ಈಕ್ವಲ್ ಟು, ಹಾಗೆ ಆ ಕೆಲಸವನ್ನು 10 ಮಹಿಳೆಯರು ಮಹಿಳೆಯರು ಅಂತಂದ್ರೆ ಅಂತ ತೊಗೊಂಡ್ರಿ W ವುಮೆನ್ ಎಷ್ಟು ದಿನಗಳಲ್ಲಿ? 5 ದಿನಗಳಲ್ಲಿ ಇಂಟು 5 ದಿನಗಳಲ್ಲಿ ಇವ್ರ ಸಾಮರ್ಥ್ಯವನ್ನ ಮೊದಲು ತಕೊಳ್ಳೋಣ. ಆಮೇಲೆ ಏನ್ ಕೇಳ್ಯಾರ ನೋಡೋಣ್ರಿ. ಸಾಮರ್ಥ್ಯವನ್ನು ತಕ್ಕೋಬೇಕಾದ್ರೆ ಏನ್ ಮಾಡ್ತೇವೆ ನಾವು? ಸರಳ ಅನುಪಾತ, ಸಿಂಪಲ್ ರೇಷಿಯೋ ಮಾಡ್ತೀವಿ. ಈ 5 ಕ್ಯಾನ್ಸಲ್, 2 3 2 ಎಷ್ಟಲೆ 2 5 10. ನೆಕ್ಸ್ಟ್ ಏನಾಗ್ತದಂದ್ರ M ಡಿವೈಡೆಡ್ ಬೈ W. M ರೇಷಿಯೋ ಏನಾಗತ್ರಿ? ಇದ್ರ ಮುಂದಿಂದಾಗತ್ತ 5 ಅನುಪಾತ. W ರೇಷಿಯೋ ಏನಾಗತ್ರಿ? ಇದ್ರ ಈಚೆ ಕಡೆದಾಗ್ತದ 3 ಅನುಪಾತ. ಸಾಮರ್ಥ್ಯ, ಪುರುಷನ ಸಾಮರ್ಥ್ಯ 5 ಆಯ್ತು, ಮಹಿಳೆಯ ಸಾಮರ್ಥ್ಯ 3 ಆಯ್ತು. ಇದನ್ನ ಏನ್ ಮಾಡ್ತೇವೆ? ಈ ವ್ಯಾಲ್ಯೂ ಪುಟ್ ಮಾಡ್ತೇವೆ ಇಕ್ವೇಶನ್ ದಾಗ. ಓಕೆ, ಪುಟ್ ಮಾಡೋಣ್ರಿ. ಈಗ ನೋಡ್ರಿ, ಈ ಇಕ್ವೇಶನ್ ತಗೋತೀನಿ. 5 ಪುರುಷರು ಪುರುಷರು ತಂದಾಗ ಅವರು ವ್ಯಾಲ್ಯೂ ಪುಟ್ ಮಾಡ್ಬಿಡೋಣ್ರೆ ಡೈರೆಕ್ಟ್ಲಿ. 5 ಪುರುಷರು M ಅದ. M ವ್ಯಾಲ್ಯೂ ಎಷ್ಟದ? 5 ಅದ. 5 ಇಂಟು 5 ಅದ. ಓಕೆ, ಎಷ್ಟು ದಿನಗಳಲ್ಲಿ? 6 ದಿನಗಳಲ್ಲಿ ಇಂಟು 6 ಡಿವೈಡೆಡ್ ಬೈ ಏನ್ ಮಾಡ್ಬೇಕು? ಏನ್ ಕೇಳಿರ್ತಾನ ಅದರಲ್ಲೇ ಡಿವೈಡ್ ಮಾಡ್ಬೇಕು. ಅದೇ ಕೆಲಸವನ್ನು 5 ಮಹಿಳೆಯರು 3 ಪುರುಷರು ತಂದ. 5 ಮಹಿಳೆಯರು ಅಂತಂದ್ರೆ W, ಎಷ್ಟು ಪುರುಷರು ಮತ್ತು 3 ಪುರುಷರು ತಂದ್ರಿ M. 5 W ಅಂತಂದ್ರ 5 W ಅಂತಂದ್ರೆ ಏನು ಅಂತಂದ್ರ ಮಹಿಳೆಯ ಸಾಮರ್ಥ್ಯ ಎಷ್ಟದ? 3 ಅದ. ಮತ್ತು ಅಂತಂದ್ರೆ ಪ್ಲಸ್ ರೀ 3 M ಅಂತಂದ್ರೆ ಏನದ? M ಸಾಮರ್ಥ್ಯ 5 ಅದ. ಇಲ್ಲಿ ಪುಟ್ ಮಾಡೋನು 5 ಮೊದಲು ಗುಣಾಕಾರ, ಆಮೇಲೆ ಏನ್ ಮಾಡ್ತೇವೆ? ಪ್ಲಸ್ ಮಾಡ್ತೇವೆ ಬೋರ್ಡ್ ಮಾಸ್ ನಿಯಮ ಪ್ರಕಾರ. 5 3 15 ಪ್ಲಸ್ 5 3 15 ಟೋಟಲ್ ಎಷ್ಟಾಯ್ತ್ರಿ? 35. ಓಕೆ, ಏನ್ ಕೇಳಿರ್ತಾನ ಅದರ ಸಾಮರ್ಥ್ಯ ಜೊತೆ ಸಾಮರ್ಥ್ಯದ ಸಮೇತ ಡಿವೈಡ್ ಮಾಡ್ಬೇಕು 30. ಈಗ ಕ್ಯಾನ್ಸಲ್. ಓಕೆ, ಕ್ಯಾನ್ಸಲ್ ಮಾಡೋಣ್ರಿ. 5 6 30, 5 6 30 ಕ್ಯಾನ್ಸಲ್. ಏನ್ ಉಳಿತು? ಕೇವಲ 5 ದಿನಗಳಲ್ಲಿ ಆ ಕೆಲಸವನ್ನು ಮುಗಿಸುತ್ತಾರೆ. 5 ದಿನ ಸರಿಯಾದ ಆನ್ಸರ್ ಆಯ್ತು. ಆಪ್ಷನ್ ನಂಬರ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ನಂಬರ್ ಏನಾಯ್ತ್ರಿ? ಕರೆಕ್ಟ್ ಆನ್ಸರ್ ಆಯ್ತು. ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 9. ಕ್ವಶನ್ ನಂಬರ್ 9 ನೋಡ್ರಿ, ಸಿಂಪಲ್ ಅದ. ಅದೇ ರೀತಿ ಕ್ವಶನ್ ಅದ. ಓಕೆ, ನೋಡ್ರಿ, ಎಷ್ಟು ಪುರುಷರು? 12 ಜನ ಸ್ತ್ರೀಯರು
ಅಂದ ನಾವು 12 ಜನ ಸ್ತ್ರೀಯರು 12 ಜನ ಸ್ತ್ರೀಯರು ಅಥವಾ 4 ಜನ ಪುರುಷರು. 12 ಜನ ಸ್ತ್ರೀಯರು ಅಥವಾ 4 ಜನ ಪುರುಷರು. 12 ಜನ ಸ್ತ್ರೀಯರು ಅಂತಂದ್ರ ಡಬ್ಲ್ಯೂ ತೋಡುನು ಒಮೆನ್, ಅಥವಾ ಅಂತಂದ್ರೆ ಏನ್ರಿ ಈಕ್ವಲ್ ಟು 4 ಜನ ಪುರುಷರು ಅಂತಂದ್ರ 4 4 ಜನ ಪುರುಷರು ಒಂದು ಕೆಲಸವನ್ನು ಎಷ್ಟು ದಿನದಾಗ ಮಾಡತ್ತಾರ? 24 ದಿನಗಳಲ್ಲಿ ಮಾಡುತ್ತಾರೆ. ಅದೇ ಕೆಲಸವನ್ನು 6 ಜನ ಸ್ತ್ರೀಯರು ಮತ್ತು 6 ಜನ ಪುರುಷರು ಎಷ್ಟು ದಿನ ಮಾಡ್ತಾರ ಅಂತ ಕೇಳ್ಯಾನ. ನಾವ್ ಏನ್ ಮಾಡ್ಬೇಕ್ರಿ? ಈ ತರ ಇದ್ದಾಗ ಮೊದಲ ಸಾಮರ್ಥ್ಯವನ್ನು ತಕ್ಕೋಬೇಕು. ಸಾಮರ್ಥ್ಯ ತಕ್ಕೋಬೇಕಂದ್ರೆ ಏನ್ ಮಾಡ್ಬೇಕ್ರಿ? ಮೊದಲ ಸರಳ ಅನುಪಾತ ಮಾಡ್ಬೇಕು. 4 1 4 3 12. ಹಾಗಾದ್ರೆ ಎಂ ಡಿವೈಡೆಡ್ ಬೈ ಡಬ್ಲ್ಯೂ ರೇಷಿಯೋ ಏನಾಗುತ್ತೆ? ಕರೆಕ್ಟ್ ಆಗಿ ಬರ್ಕೊಳ್ಳೋಣ. ಎಂ ಸಾಮರ್ಥ್ಯ ಏನಾಗತ್ರಿ? ಎಂ ಸಾಮರ್ಥ್ಯ ಈಕ್ವಲ್ ಟು ದಾಟಿ ಈಚೆ ಕಡೆದಾಗಿರ್ತದ 3. ಡಬ್ಲ್ಯೂ ಸಾಮರ್ಥ್ಯ ಏನಾಗಿರ್ತದ್ರಿ? 1. ಡಬ್ಲ್ಯೂ ಸಾಮರ್ಥ್ಯ 1. ಈಗ ಈ ಇಕ್ವೇಶನ್ ದಾಗ ಪುಟ್ ಮಾಡೋಣ ವ್ಯಾಲ್ಯೂಸ್. 12 ಡಬ್ಲ್ಯೂ ಅಂತಂದ್ರೆ ಏನು? ಡಬ್ಲ್ಯೂ ಅಂತಂದ್ರ ವುಮೆನ್ ಸಾಮರ್ಥ್ಯ ಎಷ್ಟದ? 1 ಅದ. ಇಂಟು ಎಷ್ಟು ದಿನಗಳಲ್ಲಿ? 24 ದಿನಗಳಲ್ಲಿ. ಡಿವೈಡೆಡ್ ಬೈ ಈಗ ಏನ್ ಕೇಳ್ಯಾರ ನೋಡ್ಬೇಕ್ರಿ. 6 ಜನ ಸ್ತ್ರೀಯರು ಮತ್ತು 6 ಜನ ಪುರುಷರು, ಇವ್ರದ್ದು ಟೋಟಲ್ ಎಷ್ಟಾಗುತ್ತೆ ನೋಡ್ಬೇಕು. 6 ಜನ ಸ್ತ್ರೀಯರು ಮತ್ತು 6 ಜನ ಏನಂದ್ರೆ 6 ಜನ ಸ್ತ್ರೀಯರು ಮತ್ತು 6 ಜನ ಪುರುಷರು. ಎಂ 6 ಇಂಟು ಡಬ್ಲ್ಯೂ ಅಂತಂದ್ರೆ ಎಷ್ಟು? 1 ಪ್ಲಸ್ 6 ಇಂಟು ಎಂ ಅಂತಂದ್ರೆ ಎಷ್ಟ್ರಿ? 3. ಇದು 6 ಆಯ್ತು ಪ್ಲಸ್ 18 ಆಯ್ತು. ಟೋಟಲ್ ಎಷ್ಟಾಯ್ತ್ರಿ? 24 ಆಯ್ತು. 24 24 ಆಯ್ತು. ಈಸಿ ಕ್ಯಾನ್ಸಲ್ ಆಗ್ತದೆ. ಓಕೆ, ಈ 24ಕ್ಕೆ 24 ಕ್ಯಾನ್ಸಲ್. ಏನ್ ನೋಡಿದ್ರಿ ಇಲ್ಲಿ? ಕೇವಲ 12 ದಿನಗಳು. ಆನ್ಸರ್ ಐತ್ರಿ 12 ಡೇಸ್. ಯಾವ ಆಪ್ಷನ್ ಅದ? ಆಪ್ಷನ್ ನಂಬರ್ 2 ಸರಿಯಾದ ಉತ್ತರ ಆಗುತ್ತದೆ, 12 ದಿನಗಳು. ಓಕೆ, ನೆಕ್ಸ್ಟ್ ಕ್ವಶನ್ ರೀ, ಲಾಸ್ಟ್ ಕ್ವಶನ್, ಸಮಯ ಮತ್ತು ಕೆಲಸದ್ದು. ಓಕೆ, ಇದೇ ರೀತಿ ಕ್ವಶನ್ಸ್ ಗಳು ಎಕ್ಸಾಮ್ಸ್ ಅಲ್ಲಿ ಬರ್ತಾವ. ಇದೇ ರೀತಿ ನಾವು ಪ್ರಾಕ್ಟೀಸ್ನು ಮಾಡ್ಬೇಕಾಗ್ತದೆ. ಓಕೆ, ನೆಕ್ಸ್ಟ್ ನೋಡ್ರಿ, 5 ಪುರುಷರು ಅಥವಾ 9 ಮಹಿಳೆಯರು ಒಂದು ಕೆಲಸವನ್ನು 19 ದಿನಗಳಲ್ಲಿ ಮಾಡಬಲ್ಲರು. ಹಾಗಾದ್ರೆ 3 ಪುರುಷರು ಮತ್ತು 6 ಮಹಿಳೆಯರು ಅದೇ ಕೆಲಸವನ್ನು ಮಾಡಲು ಬೇಕಾಗುವ ದಿನಗಳು ಎಷ್ಟು ಅಂತ ಕೇಳ್ಯಾರ. ನೋಡ್ರಿ, 5 ಪುರುಷರು ಅಂತಂದ್ರೆ ಎಂ ಸಾಮರ್ಥ್ಯ ತಕೋಬೇಕು. 5 ಪುರುಷರು ಅಥವಾ ಅಂತಂದ್ರೆ ಏನ್ರಿ? ಅಥವಾ ಅಂತಂದ್ರೆ ಈಕ್ವಲ್ ಟು ಎಷ್ಟು ಮಹಿಳೆಯರು? 9 ಮಹಿಳೆಯರು. ಡಬ್ಲ್ಯೂ ಎಷ್ಟು ದಿನದಾಗ ಕೆಲಸ ಮಾಡತ್ತಾರ? 19 ದಿನಗಳು. ಇದರ ಅರ್ಥ 5 ಪುರುಷರು ಕೂಡ 19 ದಿನಗಳಲ್ಲಿ ಕೆಲಸ ಮಾಡ್ತಾರ, 9 ಮಹಿಳೆಯರು ಕೂಡ 19 ದಿನಗಳಲ್ಲಿ ಕೆಲಸ ಮಾಡ್ತಾರ. ಹಾಗಾಗಿ ನಾವು ಡೇ ಬರೋದಿಲ್ಲ, 9 ಮಹಿಳೆಯರದ ಡಬ್ಲ್ಯೂ. ಎಫಿಸಿಯನ್ಸಿ ಏನಾಗತ್ರಿ? ಎಫಿಸಿಯನ್ಸಿ ಅಂತೂ ಕಟ್ತಾ ಹೋಗಂಗಿಲ್ಲ, ಹಾಗಾಗಿ ಎಫಿಸಿಯನ್ಸಿ ಬರ್ಕೊಂಡ್ ಬಿಡೋನು. ಎಂ ಡಿವೈಡೆಡ್ ಬೈ ಡಬ್ಲ್ಯೂ. ಎಂ ಡಿವೈಡೆಡ್ ಬೈ ಡಬ್ಲ್ಯೂ. ಎಂ ಏನಾಗುತ್ತಾರ? 9, ಡಬ್ಲ್ಯೂ ಏನಾಗುತ್ತಂದ್ರ 5. ಸಾಮರ್ಥ್ಯ 5. ಈ ವ್ಯಾಲ್ಯೂ ಪುಟ್ ಮಾಡೋದ್ರಿ. 5 ಎಂ ಅಂತಂದ್ರೆ ಏನು ಅಂತಂದ್ರೆ 9. ಇಲ್ಲಿ ದಿನಾನು ಬರಿಬೇಕು. ಎಷ್ಟು ದಿನ ಅಂತಂದ್ರೆ 19 ದಿನಗಳಲ್ಲಿ, 19 ಡೇಸ್. ಡಿವೈಡೆಡ್ ಬೈ ಏನ್ ಕೇಳೇನ್ ಈಗ ನೋಡ್ಬೇಕು. ಏನ್ ಕೇಳೇನ್ರಿ? 3 ಪುರುಷರು ಮತ್ತು 6 ಮಹಿಳೆಯರು. ಓಕೆ, ಇದ್ರ ಕ್ಯಾಲ್ಕುಲೇಷನ್ ಈ ಕಡೆ ಸಪರೇಟ್ ಮಾಡ್ಕೊಳ್ಳೋನು. 3 ಪುರುಷರು ಎಂ ಮತ್ತು ಅಂತಂದ್ರ ಪ್ಲಸ್ 6 ಮಹಿಳೆಯರು ಡಬ್ಲ್ಯೂ. 3 ಪುರುಷರು 3 ಇಂಟು ಏನಾಗತ್ರಿ? 9. ಪುರುಷನ ಸಾಮರ್ಥ್ಯ ಏನದ? 9 ಪ್ಲಸ್ 6 ಡಬ್ಲ್ಯೂ ಸಾಮರ್ಥ್ಯ, ವುಮೆನ್ ಸಾಮರ್ಥ್ಯ ಏನದ್ರಿ? 5. 9 3 27 ಪ್ಲಸ್ 5 6 30. ಟೋಟಲ್ ಎಷ್ಟಾಯ್ತು ಇಲ್ಲಿ? 57 ಆಯ್ತು. 57 ಆಯ್ತು. 57 57. ಈಗ ಕ್ಯಾನ್ಸಲ್. ಓಕೆ, ಕ್ಯಾನ್ಸಲ್ ಮಾಡೋಣ್ರಿ. ಯಾವ್ಯಾವ ಕ್ಯಾನ್ಸಲ್ ಆಗ್ತಾವ? 19 1 19 3 57. ಓಕೆ, 3 1 3 ಎಷ್ಟಲೇ ರೀ? 3 3 9. 5 ಇಂಟು 3 ಎಷ್ಟಾಯ್ತು ಅಂದ್ರೆ 15 ದಿನಗಳು ಆಯ್ತು. ಓಕೆ, 15 ದಿನಗಳು. ಇದರ ಆನ್ಸರ್ ಏನಾಯ್ತು ಅಂದ್ರ ಆಪ್ಷನ್ ನಂಬರ್ 3 15 ದಿನಗಳು ಆಯ್ತು. ಓಕೆ, ಹಾಗಾದ್ರೆ ನೋಡ್ರಿ, ಸಮಯ ಮತ್ತು ಕೆಲಸ ಈ ತರ ಕ್ವಶನ್ಸ್ ಗಳು KS ದಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ನಾವು. ಯಾಕಂತಂದ್ರೆ ಪ್ರೀವಿಯಸ್ ಕ್ವಶನ್ಸ್ ಅದಾವ ಮತ್ತು ಎಕ್ಸ್ಪೆಕ್ಟೇಷನ್ ಸಂಭವನೀಯ ಕ್ವಶನ್ಸ್ ಗಳು ಅದಾವ್ರಿ. ಪ್ರಾಕ್ಟೀಸ್ ಮಾಡ್ರಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್.